ಚರ್ಚೆ ನಮ್ಮ ಲೋಕಸಭೆ ಚುನಾವಣೆ ಚರ್ಚೆ ಆಗಿದ್ರೆ ಲೋಕಸಭೆ ನಮ್ಮ ವಿಶೇಷವಾಗಿ ನಮ್ಮ 2 ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಮಾಡಿದ್ವು ಅವ್ರ ಜೊತೆ. ಸೊ ಈಗ 2-3 ದಿವಸದಲ್ಲಿ ನಮ್ಮ ರಿಪೋರ್ಟ್ ಕೊಡಬೇಕಾಗಿದೆ ನಮ್ಮ ಜಿಲ್ಲೆದು. ಸೊ ಅದು ಕೊಡೋಕ್ಕಿಂತ ಮುಂಚೆ ಒಂದ್ಸಾರಿ ಡಿಸ್ಕಷನ್ ಮಾಡಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಸೊ ಚರ್ಚೆ ಆಗಿದೆ, ಕೊಡ್ಲಿಕ್ಕೆ ಹೇಳಿದ್ದಾರೆ ರಿಪೋರ್ಟು. ಸೊ ಅದೇನಿದ್ರು ಡೆಲ್ಲಿ ವಿಚಾರ, ಚಿಕ್ಕೋಡಿ ಬೆಳಗಾವಿ ಲೋಕಸಭೆಗೆ ಸೀಮಿತವಾಗಿರುವಂತ ಚರ್ಚೆ ಅಷ್ಟೇ ಇರೋದು. ಇಲ್ಲ ಉಪಮುಖ್ಯಮಂತ್ರಿ ಸ್ಥಾನ ಚರ್ಚೆಯಲ್ಲಿ ಆಗಿಲ್ಲ. ಚರ್ಚೆ ಅಂತ ಮಾಡುವಂತ ಪ್ರಶ್ನೆ ಕೂಡ ಅಲ್ಲಿ ಉದ್ಭವಿಸಿಲ್ಲ. ನೋಡೋಣ, ಈ ರೀತಿ ನಮ್ಮ ಪಕ್ಷದಲ್ಲಿ ಎಲ್ಲಿವರೆಗೆ ಚರ್ಚೆ ಆಗಿಲ್ಲ. ಸಾಕಷ್ಟು ಲೋಕಸಭೆ ಬಗ್ಗೆ ಚರ್ಚೆ ಆಗಿದೆ. ನಾವು ನಿಲ್ಬೇಕು, ಯಾವುದೇ ಮಂತ್ರಿಗಳು ನಿಲ್ಬೇಕು, ಎಲ್ಲಿ ಕೂಡ ಚರ್ಚೆ ಆಗಿಲ್ಲ ಇಲ್ಲಿವರೆಗೆ. ಸೊ ನಾವು ಕೂಡ ನಿಲ್ಲಲ್ಲ ಅಂತ ಹೇಳಿದೀವಿ. ಈಗಾಗಲೇ ನಾವು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದೀವಿ. ಅಂತ ಚರ್ಚೆ ಬಂದಾಗ ನೋಡೋಣ, ಅದು ಇನ್ನು ಸಂದರ್ಭ ಬಂದಿಲ್ಲ ಅಂತ. ಕಾಂಗ್ರೆಸ್ ಒಳಗಂತ ಒಂದು ಚರ್ಚೆ ಇದೆ. ನಿಮ್ಮ ನಿಲ್ಲಿಸೋದ್ರ ಹಿಂದೆ ಒಳ್ಳೆ ಉದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದೇನ್ ಗೊತ್ತಾಗ್ಬೇಕ್ರ. ನಿಲ್ಲೋದು ಒಂದೇ ಆಗ್ತೈತಿ, ಅದ್ರಲ್ಲಿ ಗೊತ್ತಾಗಲ್ಲ. ಒಳ್ಳೇದ ಕೆಟ್ಟದ ಗೊತ್ತಾಗಲ್ಲ, ಸ್ಪರ್ಧೆ ಅಷ್ಟೇ ಗೊತ್ತಾಗತ್ತೆ. ಇಲ್ಲ ಆಗೋಲ್ಲ. ಇಲ್ಲೇ ಸೆಟಪ್ ಆಗಿದೀವಿ, ಕೆಲಸ ಮಾಡ್ತಾ ಇದೀವಿ. ಇನ್ನು ನಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಇನ್ನೂ ಕಾಲಾವಕಾಶ ಬೇಕಾಗ್ತೈತಿ. ಎಷ್ಟು ಬೇಗ ತೋರಿಸ್ಲಿಕ್ಕೆ ಅಲ್ಲ, 6 ತಿಂಗಳಲ್ಲಿ ನಮ್ಗೆ ಸಾಧ್ಯ ಅಷ್ಟು ತೋರಿಸಿದೀವಿ. ಇನ್ನು ಸುಮಾರು ವರ್ಷ ಬೇಕಾಗ್ತದೆ. ಎಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗಬೇಕು, ಇಲಾಖೆಯಲ್ಲಿ ಸಮಗ್ರ ಬದಲಾವಣೆ ಆಗಬೇಕು. ಸೊ ಇನ್ನು ಭಾಳಷ್ಟು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ನಮಗೆ ಕೂಡ ಮಾಡುವಂಥ ಆಸಕ್ತಿ ಇದೆ. ನೋಡೋಣ. ಇಲ್ಲ, ಈ ಸದ್ಯ ಅಂತ ಅದು ಇಲ್ಲೇ ಇಲ್ಲ, ಅದು ಉದ್ಭವಿಸಲ್ಲ. ಯಾಕಂದ್ರೆ ಈಗಾಗಲೇ ಅಧ್ಯಕ್ಷ ಅವರೇ ಮುಂದುವರಿದ್ದಾರೆ. ಸೊ ಹೊರಿತಾರೆ. ಸೊ ಅದು ಸಂದರ್ಭ ಬಂದಾಗ ಚರ್ಚೆ ಮಾಡ್ತಾರೆ. ಯಾರು ಸಮರ್ಥರು, ಯಾರು ಓಡಾಡ್ತಾರೆ, ಟೈಮ್ ಕೊಡ್ತಾರೆ, ಇವೆಲ್ಲ ಕೂಡ ಇಶ್ಯೂ ಇದೆ. ಬರೀ ಅಧ್ಯಕ್ಷ ಆಗೋದು ಒಂದೇ ಅಲ್ಲ, ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಭಾಳ ಇಡೀ ರಾಜ್ಯ ಸುತ್ತಾಗಬೇಕಾಗ್ತದೆ. ಡೆಡಿಕೇಟ್ ಆಗಿ ಅದಕ್ಕೆ ಸೀಮಿತವಾಗಿರಬೇಕಾಗುತ್ತೆ ನೀವು ಅಧ್ಯಕ್ಷ ಅಂದರೆ. ಸೊ ಹೆಚ್ಚು ಬೆಂಗಳೂರಿಗೆ ಕೇಂದ್ರೀಕೃತ ಆಗಬೇಕಾಗ್ತದೆ ಅಧ್ಯಕ್ಷ ಅಂದರೆ. ಸೊ ಅದೆಲ್ಲ ಭಾಳಷ್ಟು ಇಶ್ಯೂ ಇದೆ. ಸೊ ಅದಕ್ಕೆ ಯಾರು ಸೂಟೇಬಲ್ ಆಗ್ತಾರೆ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ನಾವು ಅದ್ರ ಬಗ್ಗೆ ಇನ್ನೂ ಯಾವುದೋ ಚರ್ಚೆನೂ ಆಗಿಲ್ಲ. ನಾವು ಕೂಡ ಅದು ಆ ಕಡೆ ಒಲವತ್ತಿ ಇಲ್ಲ. ಈಗಂತ ಮಂತ್ರಿ ಇದ್ದೀವಿ, ಈಗಂತ ಯಾವ್ದು ಪ್ರಶ್ನೆ ಉದ್ಭವಿಸೋದಿಲ್ಲ. ಸೊ ಅದಿನ್ನೂ ಬಂದಾಗ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.